ಕೋಪ ನಾವೆಲ್ಲರೂ ಅನುಭವಿಸುವ ಒಂದು ಸಾಮಾನ್ಯ ಭಾವನೆ ಅಲ್ವಾ? ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಅದರಿಂದ ನಮ್ಗೆ ನಿಜವಾಗಿಯೂ ಆಗಿರೋ ಲಾಭವಾದ್ರೂ ಏನು? ಇದು ನಮ್ಮ ಶಕ್ತಿನಾ ಅಥವಾ ನಮ್ಮನ್ನೇ ಒಳಗಿಂದ ಸುಡುವ ಬೆಂಕಿನಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಒಟ್ಟಿಗೆ ನೋಡೋಣ. ಒಂದು ಕ್ಷಣ ಸ್ವಲ್ಪ ಪ್ರಾಮಾಣಿಕವಾಗಿ ಯೋಚಿಸೋಣ. ಇಲ್ಲಿಯವರೆಗೂ ನಾವು ಕೋಪ ಮಾಡ್ಕೊಂಡಿದ್ರಿಂದ ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಅಲ್ವಾ? ನಿಜವಾಗ್ಲೂ ಅದರಿಂದ ನಮಗೇನು ಸಿಕ್ಕಿದೆ, ಏನು ಲಾಭ ಆಗಿದೆ? ಸಾಮಾನ್ಯವಾಗಿ ನಾವು ಕೋಪವನ್ನ ಬೇರೆಯವರ ಮೇಲೆ ಪ್ರಯೋಗಿಸುವ ಅಸ್ತ್ರ ಅಂತ ಅನ್ಕೋತೀವಿ. ಆದ್ರೆ ಸತ್ಯ ಏನ್ ಗೊತ್ತಾ? ಆ ಅಸ್ತ್ರ ಮೊದಲು ಗಾಯ ಮಾಡೋದೇ ನಮ್ಮನ್ನ. ಹೌದು, ಕೋಪದ ಈ ವಿಚಿತ್ರ ಸ್ವಭಾವವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಕೋಪ ಅನ್ನೋದು ಒಂದು ಉರಿಯೋ ಕೆಂಡ ಇದ್ದಾಗೆ. ಅದನ್ನ ನಾವು ಬೇರೆಯವ್ರ ಮೇಲೆ ಎಸೆಯೋ ಆತುರದಲ್ಲಿ ಮೊದಲು ನಮ್ಮ ಕೈಯೇ ಸುಟ್ಟೋಗುತ್ತೆ ಅನ್ನೋದನ್ನ ಮರ್ತ್ಬಿಡ್ತೀವಿ. ಅಂದ್ರೆ ಬೇರೆಯವ್ರಿಗೆ ನೋವು ಮಾಡೋಕ್ಕಿಂತ ಮುಂಚೆ ನಾವು ನಮಗೆ ಹಾನಿ ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಇದನ್ನ ಚೆನ್ನಾಗಿ ನೆನ್ಪಲ್ಲಿಟ್ಕೋಬೇಕು. ನಮ್ಮ ಕೋಪದ ಮಾತುಗಳು ಇನ್ನೊಬ್ರಿಗೆ ತಲುಪ್ತೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ಅದರಿಂದ ಆಗೋ ಹಾನಿ ಇದೆಯಲ್ಲ, ಅದು ನಮ್ಮೊಳಗೆ ಖಚಿತವಾಗಿ ಶುರುವಾಗಿರುತ್ತೆ. ಅಂದ್ರೆ ಮೊದಲ ಬಲಿಪಶು ಯಾವಾಗ್ಲೂ ನಾವೇ. ಕೋಪದಿಂದ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ದೊಡ್ಡ ಭ್ರಮೆ ಅಷ್ಟೇ. ಯೋಚನೆ ಮಾಡಿ, ಒಂದು ವೇಳೆ ಅದು ನಿಜವಾಗಿದ್ದರೆ ದಿನವೂ ಇಷ್ಟೊಂದು ಕೋಪ ಜಗಳಗಳನ್ನ ನೋಡೋ ಈ ಜಗತ್ತಿನಲ್ಲಿ ಯಾವ ಸಮಸ್ಯೆಯೂ ಉಳಿಬಾರದಿತ್ತು, ಅಲ್ವೇ? ಸರಿ, ಕೋಪ ಕೇವಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ನಮ್ಮ ದೇಹಕ್ಕೂ ಸಂಬಂಧಿಸಿದ್ದು. ನಮ್ಮ ದೇಹದ ಮೇಲೆ ಅದು ಹೇಗೆ ಒಂದ್ರೀತಿ ಸಾಲವನ್ನು ಸೃಷ್ಟಿಸುತ್ತೆ ಮತ್ತು ಅದಕ್ಕೆ ನಾವು ತೆರಬೇಕಾದ ಬೆಲೆ ಏನು ಅನ್ನೋದನ್ನ ಈಗ ನೋಡೋಣ. ನಾವು ಕೋಪದಲ್ಲಿ ಕಿರುಚಿದಾಗ ಮಾತುಗಳು ಹೊರಗೆ ಹೋಗುತ್ತೆ. ಆದ್ರೆ ಆ ಕೋಪವನ್ನು ಸೃಷ್ಟಿಸುವ ಕೆಮಿಕಲ್ಸ್, ಆ ವಿಷ ನಮ್ಮ ರಕ್ತದಲ್ಲೇ ಉರಿದುಬಿಡುತ್ತೆ. ಇದು ಹೇಗಂದ್ರೆ ಬೇರೆಯವರಿಗೆ ವಿಷ ಕೊಡೋಕ್ ಹೋಗಿ ನಾವೇ ಕುಡ್ದ ಹಾಗೆ. ನಮಗೆ ಕೋಪ ಬಂದಾಗ ನಮ್ಮ ದೇಹದೊಳಗೆ ಅಕ್ಷರಶಃ ಒಂದು ಬಿರುಗಾಳಿಯೇ ಎದ್ದಿರುತ್ತೆ. ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಬಿಪಿ ಏರುತ್ತೆ. ಇದು ಬರೀ ಆ ಕ್ಷಣಕ್ಕೆ ಮಾತ್ರ ಅಲ್ಲ. ನಾವು ಪದೇ ಪದೇ ಕೋಪ ಮಾಡ್ಕೊಳ್ತಾ ಇದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ವೀಕ್ ಆಗುತ್ತೆ. ಅಂದ್ರೆ ಬೇಗ ಬೇಗ ಕಾಯಿಲೆ ಬೀಳೋ ಸಾಧ್ಯತೆ ಹೆಚ್ಚಾಗುತ್ತೆ. ಇದು ನಮ್ಮ ದೇಹದ ಮೇಲೆ ನಾವೇ ಮಾಡ್ಕೊಳ್ಳುವ ಒಂದು ರೀತಿಯ ದಾಳಿ. ನಮ್ಮ ಕೋಪದಿಂದ ಹೊರಗಡೆ ಏನಾಗುತ್ತೋ ಬಿಡುತ್ತೋ, ಆದರೆ ನಮ್ಮ ಆರೋಗ್ಯದ ಮೇಲೆ ಅದರ ನೆಗೆಟಿವ್ ಎಫೆಕ್ಟ್ ಮಾತ್ರ ಗ್ಯಾರಂಟಿ. ಈ ಜೈವಿಕ ಬೆಲೆಯನ್ನ ನಾವು ಪಾವತಿಸಲೇಬೇಕು, ಬೇರೆ ದಾರಿ ಇಲ್ಲ. ಸರಿ, ಇಷ್ಟೊತ್ತು ಕೋಪದ ಸಮಸ್ಯೆಯನ್ನ ನೋಡಿದ್ವಿ. ಈಗ ಪರಿಹಾರ ಏನೋ? ನಮ್ಮ ಪ್ರಾಚೀನ ಜ್ಞಾನ ನಮ್ಗೆ ತುಂಬಾನೇ ಸುಂದರವಾದ ಒಂದು ದಾರಿಯನ್ನ ತೋರಿಸುತ್ತೆ. ನೋಡಿ, ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋದು ನಮ್ಮ ಅಭ್ಯಾಸ. ಆದ್ರೆ ನಿಜವಾದ ಶಕ್ತಿ ಇರೋದು ರಿಯಾಕ್ಟ್ ಮಾಡೋದ್ರಲ್ಲ, ಬದಲಾಗಿ ಒಂದು ಕ್ಷಣ, ಕೇವಲ ಒಂದು ಕ್ಷಣ ಕಾಯೋದ್ರಲ್ಲಿ. ಆ ಒಂದು ಕ್ಷಣದ ಗ್ಯಾಪ್ ಇದೆಯಲ್ಲ, ಅದು ನಮ್ಮ ವಿವೇಕಕ್ಕೆ ಕೆಲ್ಸ ಮಾಡಕ್ಕೆ ಅವಕಾಶ ಕೊಡುತ್ತೆ. ಕ್ಷಮಿಸೋದನ್ನ ಸಾಮಾನ್ಯವಾಗಿ ವೀಕ್ನೆಸ್ ಅಂತ ಅನ್ಕೋತಾರೆ, ಆದ್ರೆ ಸತ್ಯ ಅದಲ್ಲ. ಕ್ಷಮಿಸೋದು ಅಂದ್ರೆ ಸೋಲೊಪ್ಕೊಂಡಾಗಲ್ಲ, ಅದು ನಮ್ಮ ಮಾನಸಿಕ ಶಕ್ತಿಯನ್ನ ಉಳಿಸ್ಕೊಳ್ಳೋ ಒಂದು ಪವರ್ಫುಲ್ ನಡೆ. ಅದೊಂದು ರೀತಿ ಸೆಲ್ಫ್ ಪ್ರೊಟೆಕ್ಷನ್. ಇಲ್ಲಿರೋ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ. ತಕ್ಷಣ ರಿಯಾಕ್ಟ್ ಮಾಡಿಂದೆ ನಾವು ನಮ್ಮ ಭಾವನೆಗಳಿಗೆ ಗುಲಾಮರಾಗ್ತೀವಿ, ನಮ್ಮ ಕಂಟ್ರೋಲ್ ಕಳ್ಕೋತೀವಿ. ಆದರೆ ಒಂದು ಕ್ಷಣ ಕಾಯೋದ್ರಿಂದ ನಮ್ಮ ಶಕ್ತಿ ನಮ್ಮ ಕೈಯಲ್ಲೇ ಉಳಿಯುತ್ತೆ ಮತ್ತು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುತ್ತೆ. ಈಗ ನಮ್ಮ ಕೊನೆಯ ವಿಭಾಗದಲ್ಲಿ ಇದನ್ನು ಒಂದು ಸಿಂಪಲ್ ಬಿಸ್ನೆಸ್ ಲೆಕ್ಕಾಚಾರದ ಹಾಗೆ ನೋಡೋಣ. ನಮ್ಮ ವೈಯಕ್ತಿಕ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ. ಇದೊಂದು ತುಂಬಾನೇ ಮುಖ್ಯವಾದ ಯೋಚನೆ. ಶಾಂತಿ ಅನ್ನೋದು ನಾವು ಕಷ್ಟಪಟ್ಟು ಸಾಧಿಸಬೇಕಾದ ದೊಡ್ಡ ವಿಷಯವೇನಲ್ಲ. ಅದು ನಮ್ಮ ಮೂಲ ಸ್ವಭಾವ, ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್. ನಾವು ನಮ್ಮ ಕೆಟ್ಟ ಅಭ್ಯಾಸಗಳಿಂದ ಅದನ್ನ ಮುಚ್ಚಾಕಿದ್ದೀವಿ. ಈಗ ಅದನ್ನ ಮತ್ತೆ ಹೊರತರಬೇಕು ಅಷ್ಟೇ. ಕೊನೆಗೆ ಇದೊಂದು ಸರಳ ಲೆಕ್ಕ. ಕೋಪದ ದಾರಿಯಲ್ಲಿ ನಷ್ಟವೇ ಜಾಸ್ತಿ. ಆರೋಗ್ಯ ಹಾಳಾಗತ್ತೆ, ಸಂಬಂಧಗಳು ಮುರಿಯುತ್ತೆ, ಮನಃಶಾಂತಿ ಅಂತೂ ಇರೋದೇ ಇಲ್ಲ. ಆದ್ರೆ ಶಾಂತಿಯ ದಾರಿಯಲ್ಲಿ ಸಿಗೋದೇ ಲಾಭ, ಕ್ಲಾರಿಟಿ, ಇನ್ನರ್ ಸ್ಟ್ರೆಂತ್ ಮತ್ತು ನಮ್ಮ ಮೇಲೆ ನಮಗಿರೋ ಕಂಟ್ರೋಲ್. ಆಯ್ಕೆ ತುಂಬ ಸ್ಪಷ್ಟವಾಗಿದೆ ಅಲ್ವಾ? ಇದು ಇವತ್ತಿನ ಇಡೀ ಚರ್ಚೆಯ ಸಾರಾಂಶ. ನಮ್ಮ ಶಕ್ತಿಯನ್ನ ಹೊರಗಡೆ ಕಿರ್ಚೋದ್ರಲ್ಲಿ ವೇಸ್ಟ್ ಮಾಡೋ ಬದಲು ನಮ್ಮನ್ನ ನಾವೇ ಮ್ಯಾನೇಜ್ ಮಾಡೋ ಒಂದು ಆಂತರಿಕ ಕಲೆ ಇದೆಯಲ್ಲ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಹಾಗಾದ್ರೆ ನಮ್ಮ ಈ ಅಮೂಲ್ಯವಾದ ಶಕ್ತಿಯನ್ನ ಎಲ್ಲಿ ಇನ್ವೆಸ್ಟ್ ಮಾಡೋದು? ನಮ್ಮನ್ನೇ ಸುಟ್ಟು ಹಾಕೋ ಕೋಪದಲ್ಲೋ ಅಥವಾ ನಮ್ಮನ್ನೇ ಬೆಳೆಸುವ ಶಾಂತಿಯಲ್ಲೋ? ಮುಂದಿನ ಸಲ ಕೋಪ ಬಂದಾಗ ಈ ಪ್ರಶ್ನೆಯನ್ನ ನಮಗೆ ನಾವೇ ಒಂದ್ಸಲ ಕೇಳ್ಕೊಳ್ಳೋಣ.